ಮೊಟ್ಟ ಮೊದಲ 125cc ಆಗಿದೆ. ಕ್ರೂಸ್ ಕಂಟ್ರೋಲ್ ಹಾಗೂ ರೈಡಿಂಗ್ ಮೋಡ್ಸ್ ಇರುವಂಥ ಗಾಡಿ. ಒಂದು ಮೈನಸ್ ಪಾಯಿಂಟ್ ಅಂದರೆ ನಿಮ್ಗೆ ಯಾವುದೇ ರೀತಿ ABS ಇಲ್ಲ. ಬೇಕು ಅಂದ್ರಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 125cc ಗಾಡಿಗೂ ಹೆವಿ ಫ್ಯೂಚರ್ಸ್ ಇದೆ, ಸಕ್ಕತ್ತಾಗೈತೆ ಮಾತ್ರ. ಡಿಸ್ಪ್ಲೇಯಲ್ಲಿ ಸಿಕ್ಕಾಪಟ್ಟೆ ಫ್ಯೂಚರ್ಸ್ ಹೊಂದಿದೆ. ಎಕ್ಸ್ಟ್ರೀಮಲ್ಲಿ ಏನಾಯ್ತಲ್ಲ ಇಂಜಿನು, ಅದನ್ನೇ ಎತ್ತಿ ಈ ಕಡೆ ಹಾಕಿಬಿಟ್ಟಿದ್ದಾರೆ ಹೀರೋದವರು. ನನ್ನ ಮೇಲೆ ಆಣೆ ಇಟ್ಟಳು, ನನ್ನ ಮೇಲೆ ಆಣೆ ಇಟ್ಟಳು. ನಮಸ್ತೆ ಕರುನಾಡು, ನಾನು ನಿಮ್ಮ ಪ್ರೀತಿಯ ಡಿಫ್ರೆಂಟ್ ಕನ್ನಡಿಗ ಮಾತಾಡ್ತಿರೋದು. ಇವತ್ತು ನಮ್ಮ ಹತ್ರ ಐತೆ ಡಿಫ್ರೆಂಟ್ ಆಗಿರೋ ಗಾಡಿಗಳು. ಹೀರೋದವರು ಹೊಸದಾಗಿ ಲಾಂಚ್ ಮಾಡಿರುವಂಥ ಗಾಡಿ ಹೀರೋ ಗ್ಲಾಮರ್ X 125 ಅಂತ ಗುರು. ಸಖತ್ ಒಂದು ಫ್ಯೂಚರ್ಸ್ ಹೊಂದಿರುವಂಥ ಗಾಡಿ ಗುರು. ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ 125cc ಆಗಿದೆ. ಕ್ರೂಸ್ ಕಂಟ್ರೋಲ್ ಹಾಗೂ ರೈಡಿಂಗ್ ಮೋಡ್ಸ್ ಇರುವಂಥ ಗಾಡಿ. ಆಯಿತು, ಆಮೇಲೆ ಇದರಲ್ಲಿ 3 ರೈಡಿಂಗ್ ಮೋಡ್ಸ್ ಇದೆ ಗುರು. ಸಖತ್ತಾಗೈತೆ ಗುರು ಮಾತ್ರ. 125cc ಯಾರೂ ಅಲ್ಲಾಡ್ಸೋಕ್ಕಾಯ್ತಿರ್ಲಿಲ್ಲ ಗುರು ಯಾವ ಗಾಡಿನೂ. ಬಟ್ ಹೀರೋದವರ ವೈಲ್ಡ್ ಕಾರ್ಡ್ ಎಂಟ್ರಿ ಗುರು ಗ್ಲಾಮರ್ X ಅಂತ. ಸಖತ್ತಾಗಿರೋ ಫ್ಯೂಚರ್ಸ್ಗಳನ್ನು ಹೊಂದಿದೆ. ಹಾಗೂ ನಾನು ಇದರ ಸ್ಪೆಸಿಫಿಕೇಶನ್ ಹಾಗೂ ಫ್ಯೂಚರ್ಸ್ಗಳನ್ನು ನಿಮ್ಗೆ ಇವಾಗ ತಿಳಿಸಿಕೊಡ್ತೀನಿ. ಆಯಿತು, ಆಮೇಲೆ ನಿಮಗೆ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಾದ್ರೆ ಫುಲ್ಲಿ TFT ಸ್ಕ್ರೀನ್ ಡಿಸ್ಪ್ಲೇ ಗುರು. ಡಿಸ್ಪ್ಲೇ ಮಾತ್ರ ಸಖತ್ತಾಗೈತೆ ಅನ್ನೋದಕ್ಕಿಂತ ಹೆವಿ ಫ್ಯೂಚರ್ಸ್ ಹೊಂದಿದೆ ಗುರು. ಯಾಕಂದರೆ ಅಷ್ಟೊಂದು ಫ್ಯೂಚರ್ಸ್ ಆಗಿದೆ. ನಿಮ್ಮ ನ್ಯಾವಿಗೇಷನ್ಸ್ ಆಗಿರ್ಬೋದು, ಟೈಮ್ ಆಗಿರ್ಬೋದು, ಡೇಟ್ ಆಗಿರ್ಬೋದು, ರೈಡಿಂಗ್ ಮೋಡ್ಸ್ ಆಗಿರ್ಬೋದು, ಹಾಗೆ ಗೇರ್ ಶಿಫ್ಟಿಂಗ್ ಇಂಡಿಕೇಟರ್ಸು, RPM ಲೈಟ್ಸು ಸಖತ್ತಾಗಿದೆ ಗುರು. ಫ್ಯೂಲ್ ಗೇಜ್ಸು ಅಂದರೆ ನಿಮಗೆ ಪೆಟ್ರೋಲ್ ಎಷ್ಟಿದೆ ಅಂತ ತೋರಿಸ್ಲಿಕ್ಕೆ ಎಲ್ಲ ಸಖತ್ತಾಗೈತೆ ಗುರು. ಹಾಗೆ ಈ ಗಾಡಿಯಲ್ಲಿ ಮೇಯ್ನ್ ಅಟ್ರಾಕ್ಷನ್ ಏನಂದರೆ ರೈಡಿಂಗ್ ಮೋಡ್ಸ್ ಗುರು. ಭಾರತದ ಮೊಟ್ಟ ಮೊದಲ ಗಾಡಿ 3 ರೈಡಿಂಗ್ ಮೋಡ್ಸ್ ಹೊಂದಿರುವಂಥ ಗಾಡಿ ಗುರು. ಯಾರು ಮಾಡಕ್ಕೆ ಸಾಧ್ಯ ಆಗಲ್ಲ ನೋಡಿ, ರೈಡಿಂಗ್ ಮೋಡ್ಸ್ ಬಟನ್ ಇದೆ. ಹಾಗೆ ರೈಡಿಂಗ್ ಮೋಡ್ಸ್ ಮಾತ್ರ ಅಲ್ಲ ಗುರು, ಕ್ರೂಸ್ ಕಂಟ್ರೋಲ್ ಸಹ ಇದೆ ಗುರು. ನಮ್ಮ ಇಂಡಿಯಾದ ಫಸ್ಟ್ ಬೈಕ್ 125 ಸೆಗ್ಮೆಂಟಲ್ಲಿ ಕ್ರೂಸ್ ಕಂಟ್ರೋಲ್ ಹಾಗೂ ರೈಡಿಂಗ್ ಮೋಡ್ಸ್ ಇರುವಂಥ ಗಾಡಿ ಗುರು. ಸಖತ್ತಾಗೈತೆ. ಹಾಗೆ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಾದ್ರೆ ನೋಡಿ, ಇಲ್ಲಿ ರೋಡ್ ಅಂತ ಐತಲ್ಲ, ಇದು ನಿಮ್ಮ ಮೋಡ್ಸ್ ಚೇಂಜ್ ಆದಾಗ ಇಲ್ಲೇ ಬರ್ತದೆ. ಇವಾಗ ರೋಡಲ್ಲಿ ಐತೆ, ಇವಾಗ ಬೇರೆ ಮೋಡ್ಸ್ ಚೇಂಜ್ ಮಾಡ್ತೀನಿ ನೋಡಿ. ರೋಡು, ಪವರು, ಇಕೋ ಅಂತ 3 ರೈಡಿಂಗ್ ಮೋಡ್ಸ್ ಇದೆ ಗುರು. ಹಾಗೆ ಅದ್ರ ಕೆಳಗಡೆ ಬಂದರೆ ನ್ಯೂಟ್ರಲ್ ಲೈಟು, ಗೇರ್ ಶಿಫ್ಟಿಂಗ್ ಇಂಡಿಕೇಟರ್ ಸಹ ಇದೆ ಗುರು. ಸಖತ್ತಾಗೈತೆ. ಹಾಗೆ ಈ ಕಡೆ ಬಂದರೆ ನ್ಯೂಟ್ರಲ್ ಲೈಟು, ಇದು ಇಂಜಿನ್ ಸಿಗ್ನಲ್ಲು. ಏನಾದರೂ ಸೆನ್ಸರಿಗೆ ಪ್ರಾಬ್ಲಮ್ ಇದ್ದರೆ ಅದು ಅಲ್ಲಿ ಸಿಗ್ನಲ್ ಬರ್ತದೆ ನಿಮ್ಗೆ ಈ ಥರ. ಹಾಗೆ ಕೆಳಗಡೆ ಬಂದರೆ ಸೈಡ್ ಸ್ಟ್ಯಾಂಡ್ ಕಟ್ ಆಫ್ ಸಹ ಇದೆ ಗುರು. ಗೇರಲ್ಲಿ ಗಾಡಿ ಇದ್ದರೆ ಸ್ಟಾರ್ಟೇ ಆಗೋಲ್ಲ. ಇದೊಂದು ಒಳ್ಳೆ ಫ್ಯೂಚರ್ಸು. ಇವಾಗ ಎಲ್ಲ ಗಾಡಿಲೂ ಬರ್ತಾ ಇದೆ. ಸಖತ್ತಾಗೈತೆ ಮಾತ್ರ ಫ್ಯೂಚರ್ಸ್ ಮಾತ್ರ. ಹಾಗೆ ಕೆಳಗಡೆ ಬಂದರೆ ನಿಮಗೆ ಟೈಮಿಂಗ್ಸ್ ಇದೆ ಗುರು. ಟೈಮಿಂಗ್ಸ್ ಮಾತ್ರ ಇವಾಗ ಚೇಂಜ್ ಆಗಿಬಿಟ್ಟಿದೆ, ಇವಾಗ ಅಷ್ಟಲ್ಲ ಟೈಮಿಂಗ್ಸು. ಹಾಗೆ ಈ ಕಡೆ ಬಂದರೆ ಇದು ನಿಮಗೆ ಪೆಟ್ರೋಲ್ ಎಷ್ಟಿದೆ ಅಂತ ನಿಮ್ಗೆ ಇದರಲ್ಲಿ ನೋಡ್ಬೋದು ನೋಡಿ, ಮೇಲೆ ಹೋಗ್ತಿದೆ. ಇವಾಗ ಮಾತ್ರ ಒಂದು ಕಡ್ಡಿ ಸಹ ಇಲ್ಲ ಗುರು. ನಮಗೆ ಹೀರೋದವರು ಆ್ಯಕ್ಚುಲಿ ಪೆಟ್ರೋಲ್ ಹಾಕಿ ಕೊಟ್ಟಿದ್ದರು, ಆದರೆ ಇಲ್ಲಿ ಮೀಟ್ರ್ ಕನೆಕ್ಷನ್ ಯಾವುದು ಸರಿ ಇಲ್ಲಲ್ಲ, ಹಾಗಾಗಿ ಏನು ತೋರಿಸ್ತಾ ಇಲ್ಲ ಅದು. ಹಾಗೆ ಈ ಕಡೆ ಬಂದರೆ ನಿಮಗೆ RPM ಮೀಟ್ರ್ ಇದೆ ನೋಡಿ. ಸಖತ್ತಾಗೈತೆ ಮಾತ್ರ. RPM ಲೈಟ್ ಮಾತ್ರ ಚಿಂದಿ ಆಗೈತೆ, ಸಖತ್ತಾಗೈತೆ ಗುರು. ಹಾಗೆ ಇನ್ನು ನಿಮಗೆ ಇದರ ಆಪ್ಷನ್ಸ್ಗಳ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ನೋಡಿ, ಇದು ಓಡೋ ಅಂದರೆ ಕಿಲೋಮೀಟ್ರ್ ನಿಮ್ಮದು. ಹಾಗೆ ಇದು ಬಂದು ಇದು ಟ್ರಿಪ್ ಎದಲ್ಲಿ ಇದು ನಿಮಗೆ ಅವರೇಜ್ ಫ್ಯೂಲ್ ಒಂದು ದಿನದಲ್ಲಿ. ಹಾಗೆ ಇದು ಡಿಸ್ಟೆನ್ಸು ಟ್ರಿಪ್ B ಅಂತ. ಹಾಗೆ ಇದು ಟ್ರಿಪ್ B. ಇದು i3s ಅಂತ. i3s ಅಂದರೆ ಹೀರೋದವರು ಹೊಸದಾಗಿ ಮಾಡಿರುವಂಥ ಟೆಕ್ನಾಲಜಿ ಗುರು. ಇದು i3s ಅಂದರೆ ಕೆಲವೊಂದಿಷ್ಟು ಜನ ಇವಾಗ ರೋಡ್ ಸೈಡಲ್ಲಿ ಗಾಡಿ ನಿಲ್ಲಿಸ್ಕೊಂಡು ಬೇರೆಯವ್ರ ಹತ್ರ ಮಾತಾಡ್ತಾ ಇರ್ತಾರೆ. ನಿಮ್ಗೆ ಯಾಕೆ ಬೇಕದು, ಮುಚ್ಕೊಂಡು ಹೋಗಲ್ಲ. ಅವಾಗ ಗಾಡಿ ಸಹ ಆಫ್ ಮಾಡಲ್ಲ, ಸುಮ್ಮನೆ ಪೆಟ್ರೋಲು ವೇಸ್ಟು, ಗಾಡಿನೂ ಸಿಕ್ಕಾಪಟ್ಟೆ ಹೀಟ್ ಆಗ್ತದೆ. ಅದಕ್ಕಾಗಿ ನಮ್ಮ ಹೀರೋದವ್ರು ಏನು ಮಾಡಿದ್ರು ಅಂದರೆ ಈ i3s ಟೆಕ್ನಾಲಜಿ ಅಂತ ಒಂದು ಲಾಂಚ್ ಮಾಡಿದರು. ಏನಂದರೆ ಇದರದ್ದು ಫ್ಯೂಚರ್ಸ್ ಏನಂದರೆ, ನೀವೀಗ ಯಾರೋ ಹತ್ರ ಮಾತಾಡ್ತಾ ಇದ್ದರೆ ರೋಡ್ ಸೈಡಲ್ಲಿ, ಅಥವಾ ಗಾಡಿ ಹೆಂಗೋ ಆನಲ್ಲಿದೆ ಅಂದರೆ, ಈ i3s ಸಿಸ್ಟಮ್ ಏನು ಆನಲ್ಲಿದೆ ಅಂದರೆ ಆಟೋಮೆಟಿಕ್ 3 ಸೆಕೆಂಡ್ ಬಿಟ್ಟು ಆಫ್ ಆಗ್ತದೆ ಗಾಡಿ. ಆವಾಗ ಆಫ್ ಆದಾಗ ನೀವೇನು ರಿಟರ್ನ್ ಹೋಗಬೇಕಾದ್ರೆ ಸೆಲ್ಫ್ ಹೊಡಿಬೇಕಂತಿಲ್ಲ. ಕ್ಲಚ್ನ ಜಸ್ಟ್ ಹೀಗೆ ಮಾಡಿ ಹೀಗೆ ಬಿಟ್ಟರೆ ಆಟೋಮೆಟಿಕ್ ಗಾಡಿ ಸ್ಟಾರ್ಟ್ ಆಗ್ತದೆ. ಇದು ಆನಲ್ಲಿದ್ದರೆ ಮಾತ್ರ, ಆನಲ್ಲೂ ಇರಬೇಕು, ಹಾಗೂ ಗಾಡಿ ಸ್ವಲ್ಪ ಹೀಟ್ ಆದಾಗ ಮಾತ್ರ ಈ ಫ್ಯೂಚರ್ ವರ್ಕ್ ಆಗ್ತದೆ. ಹೀರೋದವರ ಒಂದು ಬೆಸ್ಟ್ ಫ್ಯೂಚರ್ಸ್ ಅಂತಲೇ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಫ್ಯೂಚರ್ ನೋಡೋದಾದರೆ ಇದು ನಿಮಗೆ ಲೀಟ್ರು ಪರ್, ಹಾಗೆ ಅವರೇಜ್ ಫ್ಯೂಲ್ ಅಂತಾರಲ್ಲ ಅದು.
ಹಾಗೆ ಇನ್ನೊಂದು ನೋಡೋದಾದರೆ ಇದು ರೇಂಜು, ಎಷ್ಟು ಪೆಟ್ರೋಲ್ಗೆ ಎಷ್ಟು ಹೋಗ್ತದೆ ಅಂತ ಅದು ರೇಂಜು. ಹಾಗೆ ಇದು ಬಂದ್ಬಿಟ್ಟು ನಿಮಗೆ ಡೇಟು, ಇವಾಗ ಡೇಟ್ ಸರಿ ಇಲ್ಲ ಅದರದ್ದು. ಹಾಗೆ ಇದು ಬಂದ್ಬಿಟ್ಟು ಟೈಮ್ ಸಹ ಸರಿ ಇಲ್ಲ, ನಮ್ಮದು ಟೈಮ್ ಸರಿ ಇಲ್ಲ, ಗಾಡಿ ಟೈಮು ಸರಿ ಇಲ್ಲ. ಏನು ಮಾಡೋಕ್ಕಾಗಲ್ಲ ಬಿಡಿ. ಅದಾದಮೇಲೆ ಆಯಿತು ಅಷ್ಟೇ. ಮ್ಯೂಟ್ರ್ ಫ್ಯೂಚರ್ಸ್ ಬಂದು ಇಷ್ಟೆಲ್ಲ ಇದೆ. ಈ ಕಡೆ ಬರೋದಾದರೆ ಇಲ್ಲಿ ಇಂಡಿಕೇಟ್ರ್ ಐತೆ, ಇಂಡಿಕೇಟ್ರ್ ಲೈಟು. ಹಾಗೆ ಅದ್ರ ಕೆಳಗೆ ಬಂದರೆ ಹೆಡ್ಲೈಟು. ಅದಾದಮೇಲೆ ಫ್ಯೂಲ್ ಇಂಡಿಕೇಟ್ರ್ ಅಂದರೆ ನಿಮಗೆ ಫ್ಯೂಲ್ ಕಮ್ಮಿ ಇದ್ದಾಗ ಆ ಇಂಡಿಕೇಟ್ರ್ ಯಾವಾಗಲೂ ಶೋ ಆಗ್ತಾ ಇರ್ತದೆ. ಹಾಗೆ ಈ ಕಡೆ ಬಂದರೆ ಇಲ್ಲೊಂದು ನಿಮಗೆ ಪಿನ್ ಚಾರ್ಜಿಂಗ್ ಅಡಾಪ್ಟ್ರ್ ಕೊಟ್ಟಿದ್ದಾರೆ, ಅಂದರೆ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ನಿಮ್ಮ ಮೊಬೈಲ್ಗೆ ಇಲ್ಲೊಂದು ಅಡಾಪ್ಟ್ರ್ ಹಾಕ್ಕೊಂಡು ಇಲ್ಲೊಂದು ಮೊಬೈಲ್ ಸ್ಟ್ಯಾಂಡ್ ಇದ್ದರೆ ನಿಮ್ಗೆ ಆರಾಮ್ಸೆ ಚಾರ್ಜ್ ಹಾಕ್ಕೊಂಡು ಹೋಗ್ಬೋದು ಎಲ್ಲಿ ಬೇಕಾದರೂ. ನೋಡಿ ಗುರು, ಗಾಡಿ ಮಾತ್ರ ಸಖತ್ತಾಗೈತೆ ಗುರು. 125 ಇಷ್ಟೆಲ್ಲ ಫ್ಯೂಚರ್ಸ್ ಎಲ್ಲ ಕೊಡ್ತಾರಲ್ಲ ಗುರು. ರೈಡಿಂಗ್ ಮೋಡ್ಸು, TFT ಸ್ಕ್ರೀನು, ಅದು ಹಾಗೆ ಏನಂತಾರೆ ಇದಕ್ಕೆ ಕ್ರೂಸ್ ಕಂಟ್ರೋಲ್ ಗುರು, ಸಖತ್ತಾಗೈತೆ ಗುರು. ಹಾಗೆ 125 ಇಷ್ಟೆಲ್ಲ ಬೇಕಿತ್ತ ಗುರು, ಹೆಂಗು ಗುರು ಇದೆಲ್ಲ. ಹಾಗೆ ನಿಮಗೆ ಇನ್ನು ಸ್ವಿಚ್ ಕ್ವಾಲಿಟಿ ಬರಬೇಕಾದ್ರೆ ಸ್ವಿಚ್ ಮಾತ್ರ ಸಖತ್ತಾಗಿದೆ, ಹೆವಿ ಕ್ವಾಲಿಟಿ ಸ್ವಿಚ್ ಹಾಕಿದ್ದಾರೆ. ಇಲ್ಲಿ ಬಂದರೆ 3-in-1 ಸ್ವಿಚ್ಚು, ಇದು ಪಾಸ್ ಲೈಟು, ಇದು ಡಿಪ್ಪು, ಇದು ಡಿಮ್ಮು. ಹಾಗೆ ಇಲ್ಲಿ ನೋಡಿದರೆ ಇದು ನಿಮ್ಮ ಮೀಟ್ರ್, ಇದು ಫುಲ್ ಕಂಟ್ರೋಲಿಂಗ್ ಇದರಲ್ಲೇ ಇರ್ತದೆ. ಹಾಗೆ ಇದು ರೈಡಿಂಗ್ ಮೋಡ್ಸಿನ ಸ್ವಿಚ್ಚು, ರೆಡ್ ಕಲರಲ್ಲಿ ಏನೈತಲ್ಲ ಅದು, ಇದು ಇಂಡಿಕೇಟ್ರು, ಇದು ಹಾರನ್ನು. ಹಾಗೆ ಈ ಕಡೆ ಬಂದರೆ ನಿಮಗಿಲ್ಲಿ ಹಜಾರ್ಡ್ ಲ್ಯಾಂಪ್ ಸ್ವಿಚ್ಚು ಇದೆ ನೋಡಿ, 4 ಇಂಡಿಕೇಟ್ರ್ ಏನಂತೀರಲ್ಲ ಅದ್ರ ಸ್ವಿಚ್ಚು ಇದೆ ಇಲ್ಲಿ, ಜಸ್ಟ್ ಪ್ರೆಸ್ ಮಾಡಿದರೆ ಸಾಕು. ಹಾಗೆ ಇದು ಹಾಗೆ 3-in-1 ಸ್ವಿಚ್ಚು, ಆಫು, ಇಗ್ನಿಷನ್, ಆನು, ಸ್ಟಾರ್ಟು. ಹಾಗೆ ಈ ಸ್ವಿಚ್ ಏನಿದೆಯಲ್ಲ ಇದು ಕ್ರೂಸ್ ಕಂಟ್ರೋಲ್ ಸ್ವಿಚ್ಚು. ಇದನ್ನು ಹೀಗೆ ಪ್ರೆಸ್ ಮಾಡಿದರೆ ಕ್ರೂಸ್ ಕಂಟ್ರೋಲ್ ಸ್ಪೀಡ್ ಜಾಸ್ತಿ ಮಾಡ್ಕೊಳ್ಬೋದು, ಈ ಕೆಳಗಡೆ ಪ್ರೆಸ್ ಮಾಡಿದರೆ ಸ್ಪೀಡ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಬೋದು. ಹೆವಿ ಫ್ಯೂಚರ್ಸ್ ಗುರು, ಸಖತ್ತಾಗೈತೆ ಫ್ಯೂಚರ್ಸ್ ಮಾತ್ರ. ನಿಮಗೆ ಎದುರುಗಡೆ ಪೊಸಿಷನ್ ನೋಡೋದಾದರೆ ನಿಮಗೆ ಕಂಪ್ಲೀಟಾಗಿ ಫುಲ್ಲಿ LED ಸೆಟಪ್ ಬರ್ತದೆ, LED ಇಂಡಿಕೇಟರ್ಸು, LED ಹೆಡ್ಲ್ಯಾಂಪು. ಹಾಗೆ ಇಲ್ಲಿ ನೋಡಿ ಎದುರುಗಡೆ ನೋಡೋದಾದರೆ ಹೆಚ್ ಅಂತ ಹೀರೋದವರ DRL ಸಹ ಇದೆ. ಇಲ್ಲಿ ನೋಡಿ ಹೆಚ್ ಅಂತಿದೆ ನೋಡಿ, ಹೆಚ್ಚು, ಇಲ್ಲೂ ಹೆಚ್ಚು, ಇಲ್ಲೂ ಹೆಚ್ಚು, ಇಲ್ಲೂ ಹೆಚ್ಚು. ಹೆಚ್ ಅಂದರೆ ಹೀರೋ, ಎಲ್ಲ ಕಡೆ ಹೀರೋ ಅಂತ ಕೆತ್ಬಿಟ್ಟಿದ್ದಾರೆ. ಹಾಗೆ ನಿಮಗೆ ಕಂಪ್ಲೀಟಾಗಿ LED ಸೆಟಪ್ ಇದೆ, ನೋಡ್ಕೊಂಡ್ಬಿಡಿ ಒಂದ್ಸಲ ನೋಡಿ. ಫುಲ್ಲಿ LED ಸೆಟಪ್ ಹಾಗೂ ಒಳ್ಳೆ ಕ್ವಾಲಿಟಿ ಇಂಡಿಕೇಟರ್ ಸಹ ಇದೆ ನೋಡಿ, ಒಳ್ಳೆ ಕ್ವಾಲಿಟಿ ಇಂಡಿಕೇಟರ್ಸ್. ಎಕ್ಸ್ಟ್ರೀಮಿಂದ ಎತ್ತಿ ಈ ಕಡೆ ಹಾಕಿಬಿಟ್ಟಿದ್ದಾರೆ ನೋಡಿ, ಸಖತ್ತಾಗೈತೆ ಮಾತ್ರ. ಹಾಗೆ ಎದುರುಗಡೆ ಪೊಸಿಷನ್ ಬಂದರೆ, ಹಾಗೆ ಸಸ್ಪೆನ್ಷನ್ ಬಗ್ಗೆ ಮಾತಾಡೋದಾದರೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನು, ಯಾವುದೇ ರೀತಿ ನಿಮ್ಗೆ ಅಡ್ಜಸ್ಟೇಬಲ್ ಇರೋದಿಲ್ಲ. ಹಾಗೆ ನಿಮಗೆ ಬ್ರೇಕಿಂಗ್ ಬಗ್ಗೆ ಮಾತಾಡೋದಾದರೆ ನಿಮಗೆ ಎದುರುಗಡೆ ಡಿಸ್ಕ್ ಬ್ರೇಕ್ ಬರ್ತದೆ, ಡಿಸ್ಕು ಬರ್ತದೆ, ಇದರಲ್ಲಿ ಡ್ರಮ್ ಸಹ ಬರ್ತದೆ. ಡ್ರಮ್ ಬ್ರೇಕ್ಸಿಗೆ ಸ್ವಲ್ಪ ಕಮ್ಮಿ ಆಗ್ತದೆ, ಹಾಗೆ ಡಿಸ್ಕಿಗೆ ಸ್ವಲ್ಪ ಜಾಸ್ತಿ ಆಗ್ತದೆ. ಡಿಸ್ಕ್ ಬ್ರೇಕ್ ಬಂದ್ಬಿಟ್ಟು ಎಂಡ್ಯೂರೆನ್ಸ್ ಅವರ ಬ್ರೇಕ್ ನೋಡಿ, ಎಂಡ್ಯೂರೆನ್ಸ್ ಅವ್ರ ಬ್ರೇಕ್ ಕೊಟ್ಬಿಟ್ಟಿದ್ದಾರೆ. ಡಿಸ್ಕ್ ಪ್ಲೇಟು ನೋಡಿ ಸಖತ್ತಾಗಿದೆ ಗುರು. ಹಾಗೆ ಟಯರ್ ಬಗ್ಗೆ ಮಾತಾಡೋದಾದರೆ 18 ಇಂಚು ಟ್ಯೂಬ್ಲೆಸ್ ಟಯರ್ ಆಗಿದೆ. ಅಲಾಯ್ ವೀಲ್ ಮಾತ್ರ ಸಖತ್ ಡಿಸೈನ್ ಮಾಡೋರು ನೋಡಿ, ಸಖತ್ತಾಗೈತೆ ಮಾತ್ರ. ಹಾಗೆ ಇದರಲ್ಲಿ ಒಂದು ಮೈನಸ್ ಪಾಯಿಂಟ್ ಅಂದರೆ ನಿಮ್ಗೆ ಯಾವುದೇ ರೀತಿ ABS ಇಲ್ಲ, ನಾನು ಕೊಡಲ್ಲ. ಇವಾಗ ಬರೋವಂಥ ಎಲ್ಲ ಗಾಡಿಗಳು 125cc ABS ಇದೆ. ಇದರಲ್ಲಿ ಇದು ಒಂದೇ ಮೈನಸ್ ಪಾಯಿಂಟು, ತುಂಬ ಬೇಜಾರಾಗ್ತದೆ. ಯಾಕಂದರೆ ಇವಾಗ ಹೆವಿ ಗಾಡಿಗಳು ಸಹ ಅಂತಲ್ಲ, ಸಣ್ಣ ಪುಟ್ಟ ಗಾಡಿಗಳಲ್ಲೂ ABS ಬರ್ತದೆ. ಹೀರೋ ಎಕ್ಸ್ಟ್ರೀಮ್ ಆಗಿರ್ಬೋದು, ಹೋಂಡಾ CBR ಹಾರ್ನೆಟ್ 125 ಆಗಿರ್ಬೋದು, ಎಲ್ಲ ಗಾಡಿಗಳಲ್ಲೂ ಆಲ್ಮೋಸ್ಟ್ ಇದು ಬರ್ತದೆ ABS. ಇದರಲ್ಲಿ ಅದೊಂದಿಲ್ಲ, ಅದೊಂದು ಮೈನಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಎದುರುಗಡೆ ನೋಡಿ ಸಖತ್ತಾಗೈತೆ ಮಾತ್ರ, ಪೊಸಿಷನ್ ಮಾತ್ರ ಒಳ್ಳೆ, ಏನು ಲುಕ್ಕು, ಹೆವಿ ಲುಕ್ಸ್ ಇದೆ ಗುರು ನೋಡಿ, ಸಖತ್ತಾಗೈತೆ ಮಾತ್ರ ಗಾಡಿ ಮಾತ್ರ. ಹಾಗೆ ಇದ್ರದ್ದು ಇಂಜಿನ್ ಬಗ್ಗೆ ಮಾತಾಡಬೇಕಾದ್ರೆ 125cc ಏರ್ ಕೂಲ್ಡ್ ಇಂಜಿನ್ ಗುರು ಇದು. ಈ ಇಂಜಿನ್ ಬಂದ್ಬಿಟ್ಟು ಸ್ಪ್ರಿಂಟ್ EBT ಟೆಕ್ನಾಲಜಿ ಅಂತ. ನಿಮಗೆ ಹೀರೋ ಎಕ್ಸ್ಟ್ರೀಮಲ್ಲಿ ಏನಾಯ್ತಲ್ಲ ಇಂಜಿನು, ಅದನ್ನೇ ಎತ್ತಿ ಈ ಕಡೆ ಹಾಕಿಬಿಟ್ಟಿದ್ದಾರೆ ಹೀರೋದವರು. ಹಾಗೆ ಇದರಲ್ಲಿ ನಿಮ್ಮ ನೋಡಿ ಇಲ್ಲಿಂದ ಆಯಿಲ್ ಫಿಲ್ಟ್ರ್ ಬರ್ತದೆ. ಹಾಗೆ ಬಂದ್ಬಿಟ್ಟು ಇಲ್ಲಿ ನಿಮಗೆ ಇಲ್ಲೊಂದು ಕಿಕ್ ಬರ್ತದೆ. ಇದ್ರ BHP ಬಂದ್ಬಿಟ್ಟು 11.4 BHP, 10.4 Nm ಟಾರ್ಕ್ ಇದೆ. ನಿಮಗೆ 5 ಸ್ಪೀಡ್ ಗೇರ್ ಬಾಕ್ಸ್ ಸಹ ಸಿಗ್ತದೆ ಇದರಲ್ಲಿ. ಹಾಗೆ ಇದ್ರ ಮೈಲೇಜ್ ಬಂದ್ಬಿಟ್ಟು 60ರಿಂದ 65 ತನಕ ಕ್ಲೈಮ್ ಮಾಡ್ಬೋದು ನೀವು ಆರಾಮ್ಸೆ. ಹಾಗೆ ಇದ್ರ ಟಾಪ್ ಸ್ಪೀಡ್ ಬಂದ್ಬಿಟ್ಟು 105ರಿಂದ 110 ಆರಾಮ್ಸೆ ಹೊಡಿಬೋದು. ಹಾಗೆ ಹಿಂದ್ಗಡೆ ಸಸ್ಪೆನ್ಷನ್ ಬಗ್ಗೆ ಮಾತಾಡಬೇಕಾದ್ರೆ 5 ಸ್ಟೆಪ್ ಅಡ್ಜಸ್ಟೇಬಲ್ ಹೈಡ್ರೋಲಿಕ್ ಸಸ್ಪೆನ್ಷನ್ ಆಗಿದೆ ಇದು ನಿಮಗೆ. ಹಾಗೆ ನಿಮಗೆ ಬ್ರೇಕ್ಸ್ ಬಗ್ಗೆ ಮಾತಾಡಬೇಕಾದ್ರೆ ನಿಮ್ಗೆ ಯಾವುದೇ ರೀತಿ ಡಿಸ್ಕ್ ಬ್ರೇಕ್ ಬರಲ್ಲ ಹಿಂದ್ಗಡೆ, ನಾನು ಕೊಡಲ್ಲ. ನಿಮಗೆ ಎದುರುಗಡೆ ಮಾತ್ರ ಡಿಸ್ಕ್ ಬ್ರೇಕ್ ಬರ್ತದೆ, ಹಿಂದ್ಗಡೆ ಡ್ರಮ್ ಬ್ರೇಕ್ಸ್ ಬರ್ತದೆ. ಹಾಗೆ ಡ್ರಮ್ ಬ್ರೇಕ್ಸ್ ಹಾಗೂ 18 ಇಂಚ್ ಟ್ಯೂಬ್ಲೆಸ್ ಟಯರ್ ಇದಾಗಿದೆ C8 ಅವ್ರದ್ದು. ಹಾಗೆ ನಿಮಗೆ ಅಲಾಯ್ ವೀಲ್ಸ್ ಸಹ ಸಿಗ್ತದೆ. ಅಲಾಯ್ ವೀಲ್ಸ್ ಮಾತ್ರ ಸಖತ್ತಾಗೈತೆ ನೋಡಿ,
ಹೆಂಗೈತೆ ನೋಡಿ. ಹಾಗೆ ನಿಮಗೆ ಬ್ರೇಕ್ ಲೈಟ್ ಬಗ್ಗೆ ಮಾತಾಡಬೇಕಾದ್ರೆ ಇಲ್ಲಿ ನೋಡಿ, ಬ್ರೇಕ್ ಲೈಟ್ ಮಾತ್ರ ಸಖತ್ತಾಗೈತೆ ಮಾತ್ರ. ಬ್ರೇಕ್ ಲೈಟ್ ನೋಡಿ ಹೆಚ್ಚಂತ ಹೀರೋದವ್ರು ಕೆತ್ತಿಬಿಟ್ಟಿದ್ದಾರೆ. ಹೆಡ್ಲೈಟಲ್ಲಿ ಹೆಂಗೆ ಕೆತ್ತಿದ್ದಾರೋ ಹಾಗೆ ಇಲ್ಲಿ ಕೆತ್ತಿದ್ದಾರೆ ನೋಡಿ, ಹೆಚ್ಚಂತ ಐತೆ ನೋಡಿ. ಇಲ್ಲೂ ಹೆಚ್ಚು, ಇಲ್ಲೂ ಹೆಚ್ಚು, ಇಲ್ಲೂ ಹೀರೋ, ಎಲ್ಲ ಕಡೆ ಹೀರೋ ಹೀರೋ ಅಂತಲೇ ಕೆತ್ತಿಬಿಟ್ಟಿದ್ದಾರೆ. ಸಖತ್ತಾಗೈತೆ. ಹಾಗೆ ನಿಮಗೆ ಇಲ್ಲಿ 2 LED ಇಂಡಿಕೇಟರ್ಸ್ ಬರ್ತದೆ. ಹಾಗೆ ಇಲ್ಲೊಂದು ಹೆಲೋಜನ್ ನಂಬರ್ ಪ್ಲೇಟ್ ಬಲ್ಬ್ ಸಹ ಬರ್ತದೆ, ಲೈಟ್ ಸಹ ಬರ್ತದೆ. ಹಾಗೆ ನಿಮಗೆ ಸೀಟ್ ರಿಂಗ್ ಬಗ್ಗೆ ಹೇಳೋದಾದರೆ ನಿಮ್ಮ ನೋಡಿ, ಇಲ್ಲಿ ನೋಡಿ ಸೀಟ್ ರಿಂಗ್ ಎಷ್ಟು ಸಖತ್ತಾಗಿ ಮಾಡೋರೆ, ಒಳ್ಳೆ ಸಖತ್ ಡಿಸೈನ್ ಮಾಡೋರೆ. ಹಾಗೂ ಇಲ್ಲೂ ಹೀರೋ ಅಂತ ಕೆತ್ತು ಬಿಟ್ಟಿದ್ದಾರೆ. ಹಾಗೆ ಇಲ್ಲಿ ನೋಡಿ ಬೋಲ್ಟ್ ನಟ್ ಕೊಟ್ಟಿದ್ದಾರೆ, ಯಾಕಂದರೆ ನಿಮಗೆ ಲಾಂಗ್ ರೈಡಲ್ಲೆಲ್ಲ ಹೋಗೋದಾದರೆ ಟಾಪ್ ಬಾಕ್ಸ್ ಇಡ್ಲಿಕ್ಕೆ ಅನಿಸುತ್ತೆ. ನನ್ನ ಪ್ರಕಾರ ನನಗೆ ಗೊತ್ತಿಲ್ಲ ಕರೆಕ್ಟಾಗಿ, ನನಗೆ ಅನಿಸೋ ಪ್ರಕಾರ ನಾನು ಹೇಳೋದು ಟಾಪ್ ಬಾಕ್ಸ್ ಫಿಟ್ಟಿಂಗ್ ಏನೋ ಇದ್ರದ್ದು ಆಕ್ಸೆಸರೀಸ್ ಎಲ್ಲ ಇರ್ಬೋದು, ನನಗೆ ಗೊತ್ತಿಲ್ಲ. ಅದು ನೀವು ಹೀರೋದವ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ ಸಿಗ್ತದೆ. ಹಾಗೂ ಇಲ್ಲಿ ನೋಡಿ ಸೀಟ್ ಮಾತ್ರ ಸಖತ್ ಲಾಂಗ್ ಆಗಿದೆ, ಸಖತ್ತಾಗೈತೆ ಮಾತ್ರ. ಕುಷನ್ ಮಾತ್ರ ಸಖತ್ತಾಗೈತೆ ಗುರು. ಹಾಗೆ ಇಲ್ಲಿ ನೋಡಿ ಸೀಟ್ ಮೇಲೂ ಹೀರೋ ಅಂತ ಕೆತ್ತಿಬಿಟ್ಟಿದ್ದಾರೆ. ಹಾಗೆ ನಿಮಗೆ ಟ್ಯಾಂಕಿ ಬಗ್ಗೆ ಹೇಳಬೇಕಾದ್ರೆ ನಿಮಗೆ 10 ಲೀಟ್ರ್ ಫ್ಯೂಲ್ ಕೆಪಾಸಿಟಿ ಇದೆ ಗುರು ಇದರಲ್ಲಿ. ಹಾಗೆ ನೋಡಿ ಟ್ಯಾಂಕ್ ಪೊಸಿಷನ್ ಮಾತ್ರ ಸಖತ್ತಾಗೈತೆ ಗುರು. ಹಾಗೆ ಇಲ್ಲಿ ಬಂದರೆ ನಿಮಗೆ 125M ಅಂತ ಇದೆ. ಏನಂದರೆ 125 ಮಿಲಿಯನ್ ಎಡಿಷನ್ ಅಂತ. ಇದಂತಲ್ಲ, ಹೀರೋದವರು ಪ್ರತಿ ಗಾಡಿ ಮೇಲೂ ಈಗ 125M ಅಂತ ಬರೀತಿದ್ದಾರೆ. ಯಾಕಂದರೆ ಹೀರೋದವರ 125 ಮಿಲಿಯನ್ ಗಾಡಿ ಸೇಲ್ ಆಗಿದೆ ಅನಿಸುತ್ತೆ ನನ್ನ ಪ್ರಕಾರ. ಹಾಗಾಗಿ 125M ಅಂತ ಕೊಟ್ಟಿದ್ದಾರೆ. ಹಾಗೆ ನಿಮ್ಮ ನೋಡಿ ಇಲ್ಲಿ ನೋಡಿ E20 ಅಂತಿದೆ. E20 ಅಂದರೆ ಇಥೆನಾಲ್ E20. ಹಾಗೆ ಇಲ್ಲಿ ಬಂದರೆ ನಿಮಗೆ ಅಡ್ವಾನ್ಸ್ ಎಲೆಕ್ಟ್ರಾನಿಕ್ ರೈಡ್ ಅಸಿಸ್ಟೆಂಟ್ ಟೆಕ್ನಾಲಜಿ ಅಂತಿದೆ. ಹಾಗಾದರೆ ನಿಮ್ಮ ನೋಡಿ ಇದೆ ಕ್ರೂಸ್ ಕಂಟ್ರೋಲ್ ಏನಿದೆಯಲ್ಲ ಅದು, ಅದ್ರ ಬಗ್ಗೆ ಹೇಳ್ತಿರೋದವರು ನೋಡಿ. ರೈಡ್ ಬೈ ವಯರ್ ಅಂತಿದೆಯಲ್ಲ ಅದು. ಏನಂದರೆ ಹಂಗಂದರೆ ನಿಮಗೆ ಥ್ರೋಟಲ್ ಕೊಡಬೇಕಂತಲೇ ಇಲ್ಲ, ನಿಮಗೆ ಹೈವೇಲೆಲ್ಲ ಸಿಕ್ಕಾಪಟ್ಟೆ ಯೂಸ್ ಆಗ್ತದೆ. ನೀವು ಲಾಂಗ್ ರೈಡೆಲ್ಲ ಹೋದರೆ ನಿಮಗೆ ಜಸ್ಟ್ ಹಿಂಗೆ ಮಾಡಿದರೆ ಆಯ್ತು, ನಿಮಗೆ ಮುಗೀತು. ನೀವು ಆರಾಮ್ಸೆ ಅದರಷ್ಟೇ ಆರಾಮ್ಸೆ ನೀವು ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು ಆರಾಮ್ಸೆ. ನೀವೇನು ಥ್ರೋಟಲ್ ಕೊಡಬೇಕಂತಿಲ್ಲ, ಏನಿಲ್ಲ ಗುರು, ಸಖತ್ತಾಗ್ತದೆ ಮಾತ್ರ. ಅದು ಮಾತ್ರ ನನಗೆ ಖುಷಿ ಆಯ್ತು ಗುರು. ಹಾಗೆ ಈ ಕಡೆ ಬಂದರೆ ಟ್ಯಾಂಕಿ ಪೊಸಿಷನ್ ನೋಡಿ, ಇಲ್ಲಿ ಗ್ಲಾಮರ್ ಎಕ್ಸ್ ಅಂತಿದೆ ನೋಡಿ, ಸಖತ್ತಾಗಿ ಡಿಸೈನ್ ಮಾಡೋರೆ. ಗ್ಲಾಮರ್ ಎಕ್ಸ್ ಮಾತ್ರ ಸಿಕ್ಕಾಪಟ್ಟೆ ಸಖತ್ತಾಗೈತೆ. ಹಾಗೆ ಈ ಕಡೆ ಬಂದರೆ ನಿಮಗೆ 5 ಸ್ಪೀಡ್ ಗೇರ್ ಬಾಕ್ಸ್ ಇದೆ. ಒಂದು ಮುಂದೆ ಮತ್ತೆಲ್ಲ 4 ಹಿಂದೆ, ಮಧ್ಯೆ ನ್ಯೂಟ್ರಲು, ಸಖತ್ತಾಗೈತೆ. ಮತ್ತು ಈ ಕಡೆ ಬಂದರೆ ನಿಮಗೆ ಸಾರಿ ಸ್ಟೆಪ್ ಕೊಟ್ಟಿದ್ದಾರೆ ನೋಡಿ. ಸಾರಿ ಸ್ಟೆಪ್ ಮಾತ್ರ ಸಖತ್ತಾಗೈತೆ ನೋಡಿ, ಇಲ್ಲಲ್ಲ ಸಖತ್ ಪ್ರೀಮಿಯಮ್ ಕ್ವಾಲಿಟಿ ಆಗಿದೆ. ಹಾಗೆ ಈ ಕಡೆ ನೋಡಿದರೆ ಇಲ್ಲಿ ನೋಡಿ ನಿಮಗೆ ಕ್ರೋಮ್ ಫಿನಿಶಿಂಗ್ ಸಹ ಕೊಟ್ಟಿದ್ದಾರೆ. ಇಲ್ಲಿ I3S ಅಂತ ಬರೆದಿದ್ದಾರೆ ನೋಡಿ. ಇಲ್ಲಿ ಸ್ಪ್ರಿಂಟ್ EBT, ಅದು ಯಾವಾಗ ಹೇಳಿದ್ನಲ್ಲ ನಾನು, ಸ್ಪ್ರಿಂಟ್ EBT ಟೆಕ್ನಾಲಜಿ ಇಂಜಿನಲ್ಲಿ. ಹಾಗೆ ನಿಮ್ಗೆ ಒಂದು ಸಲ ಗಾಡಿ ನೋಡ್ಕೊಂಡ್ಬಿಡಿ, ಸಖತ್ತಾಗೈತೆ. ಹಾಗೆ ಒಂದು ರೈಡ್ ಆ್ಯಂಡ್ ರಿವ್ಯೂ ಮಾಡಿಬಿಡೋಣ. ಎದುರುಗಡೆ ನೋಡಿ ಏನು ಸಖತ್ತಾಗೈತೆ ಗಾಡಿ ಮಾತ್ರ. ನಿಮ್ಗೆ ವರ್ತಾಗಿ ಕೇಳಿದರೆ ಕೊಡೋ ಕಾಸಿಗೆ ಮಾತ್ರ ಸಿಕ್ಕಾಪಟ್ಟೆ ವರ್ತು. ಯಾಕಂದರೆ ಅಷ್ಟು ಫ್ಯೂಚರ್ಸ್ ಇದೆ ಗುರು ಇದರಲ್ಲಿ. ಏನಿಲ್ಲ, ಏನು ಕಮ್ಮಿ ಅಂದರೆ ಮೇಜರಾಗಿ ಕಮ್ಮಿ ಅಂದರೆ ABS ಒಂದಿಲ್ಲ, ಬಿಟ್ಟರೆ ಬೇರೆ ಎಲ್ಲ ಇದೆ. ಸಖತ್ತಾಗೈತೆ ಗಾಡಿ ಮಾತ್ರ. ಹಾಗೆ ಇದು ನಿಮಗೆ ನಮ್ಮ ಊರಲ್ಲಿ ಆನ್ ರೋಡ್ ಪ್ರೈಸ್ ಬಂದುಬಿಟ್ಟು 121 ಆಗ್ತದೆ, 1,21,000 ಆಗ್ತದೆ. ಎಕ್ಸ್ ಶೋರೂಮ್ ಬಂದು 91,000 ಆಗ್ತದೆ. ನಮ್ಮ ಊರಲ್ಲಿ ಬಂದುಬಿಟ್ಟು ಉಡುಪಿಯಲ್ಲಿ ನಿಮಗೆ ಕರೆಕ್ಟು 121 ಆಗ್ತದೆ ಈ ಗಾಡಿ ಆನ್ ರೋಡ್ ಪ್ರೈಸು. ಆನ್ ರೋಡ್ 121ಕ್ಕೆ ವರ್ತೆ ಕೇಳಿದರೆ ಗಾಡಿ ಖಂಡಿತವಾಗ್ಲೂ ಹೇಳ್ತೀನಿ ನಾನು, ವರ್ತೆ. ಏನು ಬಡವ್ರ ಮಕ್ಕಳು ಬಾದಾಮಿ ಅಂತಾರಲ್ಲ ಹಾಗೆ, ಕೆಲವೊಂದಿಷ್ಟು ಜನಕ್ಕೆ ಕಾಸು ಕಮ್ಮಿ ಇರುತ್ತೆ, ನಾನು ಒಳ್ಳೆ ಗಾಡಿ ತೊಗೊಳ್ಬೇಕು, ಅದರಲ್ಲಿ ಒಳ್ಳೆ ಫ್ಯೂಚರ್ಸ್ ಇರಬೇಕು ಅನ್ನೋರಿಗೆ ಈ ಗಾಡಿ 100% ವರ್ತ್ ಗುರು. ಸಖತ್ತಾಗೈತೆ ಮಾತ್ರ. ನಾವು ಆ್ಯಕ್ಚುಲಿ ಸ್ಪೆಷಲ್ ಟ್ಯಾಂಕ್ಸ್ ಹೇಳಬೇಕಂದ್ರೆ ನಮ್ಮ ಸಾಯಿ ಮೋಟಾರ್ಸ್ ಹೆಬ್ರಿ, ನಿಮ್ಮ ಉಡುಪಿಯವರಿಗೆ ಗೊತ್ತುಂಟು ಹೆಬ್ರಿ ಎಲ್ಲಂತ. ಯಾಕಂದರೆ ಸ್ಪೆಷಲ್ ಟ್ಯಾಂಕ್ಸ್, ಯಾಕಂದರೆ ನಮಗೆ ನಿನ್ನೆ ಗಾಡಿ ತರಿಸಿ ಇವತ್ತು ರಿವ್ಯೂ ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಟ್ಯಾಂಕ್ಸ್. ಆ್ಯಕ್ಚುಲಿ ಅವ್ರದ್ದು ಒಳ್ಳೆ ಒನ್ ಆಫ್ ದಿ ಬೆಸ್ಟ್ ಸರ್ವಿಸ್ ಸೆಂಟರ್ ಸಹ ಹೌದು, ನಾನು ಮೊದಲಿಂದ ನೋಡಿದ್ದೆ. ಅಂದರೆ ಆ್ಯಕ್ಚುಲಿ ನಾನು ಅಲ್ಲೇ ವರ್ಕ್ ಮಾಡ್ತಿದ್ದೀನಿ, ಹಾಗಾಗಿ ಒಂದು ಒಳ್ಳೆ ಬೆಸ್ಟ್ ಸರ್ವಿಸಿಂಗ್ ಸಹ ಹೌದದು. ಹಾಗೆ ನಿಮ್ಗೆ ಯಾವ ಗಾಡಿ ಬೇಕಾದರೂ ಅವೈಲೇಬಲ್ ಇದೆ. ನೀವು ಹೆಬ್ರಿಯವರಾಗಿರ್ಬೋದು, ಹೆಬ್ರಿ ಆಸ್ಪಾಸ್ ಎಲ್ಲಿನವರಾದರೂ ನೀವು ಸಾಯಿ ಮೋಟಾರ್ಸ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ನ ನಾನು ಇಲ್ಲೇ ಕೆಳಗಡೆ ಹಾಕ್ತೀನಿ. ಸ್ಪೆಷಲ್ ಟ್ಯಾಂಕ್ಸ್ ಅಂತಲೇ ಹೇಳ್ಬೋದು. ನೋಡಿ ಗಾಡಿ ಮಾತ್ರ ಸಖತ್ತಾಗೈತೆ ಗುರು. ಕೊಡೋ ಕಾಸಿಗೆ ತಕ್ಕಂತೆ ಕಜ್ಜಾಯ ಏನಾಯ್ತಲ್ಲ ಅದು ಗುರು, ಸಖತ್ತಾಗೈತೆ ಗುರು ಗಾಡಿ ಮಾತ್ರ. ಎದುರುಗಡೆ ನೋಡಿ ವೈಸರ್ ಮಾತ್ರ ಸಖತ್ತಾಗೈತೆ ನೋಡಿ. ಇಷ್ಟು ಲಾಂಗ್ ರೈಡಲ್ಲೆಲ್ಲ ನಿಮ್ಗೆ ಸ್ವಲ್ಪ ವಿಂಡ್ ಬ್ಲಾಸ್ಟ್ನ ತಡಿಬೋದು, ಇಲ್ಲ ಚಾನ್ಸೇ ಇಲ್ಲ ನೋಡಿ. ಸಖತ್ತಾಗೈತೆ. ನಿಮಗೆ ಲಿವರ್ ಕ್ವಾಲಿಟಿ ಆಗಿರ್ಬೋದು ಎಲ್ಲ ಸಖತ್ತಾಗೈತೆ ನೋಡಿ, ಹಿಂಗೈತೆ ನೋಡಿ. ಹಾಗೆ ಇದರಲ್ಲಿ ಏನು ಹೇಳ್ತಾರೆ, ಡಬಲ್ ಬ್ರೇಕ್ಸ್ ಅಂತಾರಲ್ಲ ಆ ಥರ. ನಿಮ್ಗಡೆ ಹಿಂದ್ಗಡೆ ಅಪ್ಲೈ ಮಾಡಿದರೆ ಎದುರುಗಡೆನೂ ನಿಮಗೆ ಅಪ್ಲೈ ಆಗ್ತದೆ ಆ ಥರ. ನಿಮ್ಮ ಹೀರೋದವ್ರನ್ನ ಟೆಕ್ನಾಲಜಿ ಅದು ಸಖತ್ತಾಗೈತೆ ನೋಡಿ.
ನೋಡಿ ಗ್ಲಾಮರ್ ಎಕ್ಸ್ ಅಂತ ಬರೆದಿದ್ದು ಸಖತ್ತಾಗೈತೆ. ನಿಮಗೆ ಸ್ವಿಚ್ ಕ್ವಾಲಿಟಿ ಆಗಿರ್ಬೋದು, ಮಿರರ್ ಕ್ವಾಲಿಟಿ ಆಗಿರ್ಬೋದು. ಮಿರರ್ ಏನಾಯ್ತಲ್ಲ ಎಕ್ಸ್ಟ್ರೀಮಿಂದ ಎತ್ತಿ ಈ ಕಡೆ ಹಾಕಿದ್ದಾರೆ ನೋಡಿ. ಆಲ್ಮೋಸ್ಟ್ ಎಲ್ಲ ಎಕ್ಸ್ಟ್ರೀಮಿಂದ ಕೊಟ್ಟಿದ್ದಾರೆ. ಡಿಸ್ಪ್ಲೇ ಆಗಿರ್ಬೋದು, ಡಿಸ್ಪ್ಲೇ ನಿಮಗೆ ಕರಿಷ್ಮಾದಲ್ಲಿ ಹೀಗೆ ಬರ್ತದೆ, XMR ZMR XMR ಏನೋ ಇದೆಯಲ್ಲ ಅದರಲ್ಲಿ ಈ ಥರ ಬರ್ತದೆ ನೋಡಿ. ಗಾಡಿ ಮಾತ್ರ ಸಖತ್ತಾಗೈತೆ. ಒಂದು ಸಲ ರೈಡ್ ಮಾಡಿಬಿಡೋಣ ಹೆಂಗಾಗ್ತದೆ ಅಂತ ನೋಡೋಣ. ಗಾಡಿ ಲುಕ್ ವೈಸ್ ಅಂತೂ ಮಾತೇ ಆಡೋಂಗಿಲ್ಲ ಗುರು. ಹಾಗೆ ನಿಮಗೆ ರೈಡ್ ಮಾಡ್ತಾ ಹೇಳೋದಾದರೆ ಸೀಟ್ ಕುಷನಿಂಗ್ ಆಗಿರ್ಬೋದು, ಟ್ಯಾಂಕ್ ಪೊಸಿಷನ್ ಆಗಿರ್ಬೋದು, ಹ್ಯಾಂಡಲ್ ಪೊಸಿಷನ್ ಆಗಿರ್ಬೋದು, ಎಲ್ಲವೂ ಓವರ್ ಆಲ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮಿರರ್ ಪೊಸಿಷನು ಹಾಗೆ ಎಲ್ಲವೂ ಸಖತ್ತಾಗೈತೆ. ಹಾಗೆ ನಮ್ಮ ಟಿಪಿಕಲ್ ಅವ್ರು ಹೇಳ್ದಾಗೆ ಗೇರ್ ಶಿಫ್ಟಿಂಗ್ ಮಾತ್ರ ಬೆಣ್ಣೆ ಥರ ಐತೆ ಗುರು, ಸಖತ್ತಾಗೈತೆ ಗೇರ್ ಶಿಫ್ಟಿಂಗ್ ಮಾತ್ರ. ಟೋಟಲಿ 1,21,000ಕ್ಕೆ ವರ್ತಾಗಿ ಕೇಳಿದರೆ ಈ ಗಾಡಿ ನನ್ನ ಪ್ರಕಾರ ವರ್ತ್ ಅಂತಲೇ ಹೇಳ್ಬೋದು ನನಗನ್ಸಿದ್ದು. ಇವತ್ತಿನ ವೀಡಿಯೋ ಇಲ್ಲಿಗೆ ನಿಲ್ಲಿಸಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಮಗೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.